ಭಾರತದಲ್ಲಿ ಎಲ್ಲಿ ನೋಡಿದ್ರು ಕೂಡ ಗ್ಯಾಸ್ ಟ್ರಬಲ್ ಯಾವ ರೀತಿಯಾಗಿದೆ ಗೊತ್ತಿರುವಂತ ವಿಚಾರ. ಕಳೆದ 5 ದಿನಗಳಿಂದಲೂ ಕೂಡ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಇರುವಂತ ಸಮಸ್ಯೆ, ರಾಜ್ಯದಲ್ಲೂ ಕೂಡ ಒತ್ಕೊಂಡು ಉರಿತಾ ಇದೆ ಗ್ಯಾಸ್ ಟ್ರಬಲ್. ಗ್ಯಾಸ್ ಎಮರ್ಜೆನ್ಸಿ ಸಂಕಷ್ಟದಲ್ಲಿ ಭಾರತ ಇದೆ. ಇದೇ ಸಂದರ್ಭದಲ್ಲಿ ಒಂದು ಗುಡ್ ನ್ಯೂಸ್ ಭಾರತದತ್ತ ಬರ್ತಾ ಇದೆ. ಸಿಲಿಂಡರ್ ಹೊತ್ತಂತ 2 ಹಡಗುಗಳು ಭಾರತದತ್ತ ಬರ್ತಾ ಇರುವಂತದ್ದು. ಹಾರ್ಮುಜ್ ಜಲಸಂಧಿ ದಾಟಿರುವಂತದ್ದು. ಶಿವಾಲಿಕ್ ಮತ್ತೆ ನಂದಾದೇವಿ ಅನ್ನುವಂಥ 2 ಹಡಗುಗಳು, ಭಾರತದ ಹಡಗುಗಳು. ಆ 2 ಹಡಗುಗಳಿಗೆ ಮತ್ತೆ ಉಳಿದಂಥ ಭಾರತದ ನೌಕೆಗಳಿಗೆ ಇರಾನ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಭಾರತಕ್ಕೆ ತೆರೆದಿರುವಂಥದ್ದು ಹಾರ್ಮುಜ್ ಜಲಸಂಧಿ. ಭಾರತದ ಬಂದರಿಗೆ 2 ಹಡಗುಗಳು ಬರ್ತಾ ಇದ್ದಾವೆ. ಮುಂಬೈ ಅಥವಾ ಕಾಂಡ್ಲಾ ಬಂದರಿಗೆ ಬರಲಿರುವಂಥದ್ದು 2 ಹಡಗುಗಳು. ಆ 2 ಹಡಗುಗಳು ಬಂದ್ಬಿಟ್ರೆ ಎಲ್ಲ ಸಮಸ್ಯೆನೂ ಬಗೆಹರಿದು ಬಿಡುತ್ತಾ? ಇಲ್ಲ. ಆದರೆ ತಾತ್ಕಾಲಿಕವಾಗಿ ಟೆಂಪ್ರವರಿಯಾಗಿ 1-2 ದಿನ ಸ್ವಲ್ಪ ಇರುವಂಥ ಸಮಸ್ಯೆಗೆ ಸ್ವಲ್ಪ ಮದ್ದಾಗುತ್ತೆ. ಶಿವಾಲಿಕ್ ನಂದಾದೇವಿಗೆ ಭಾರತೀಯ ನೌಕಾಪಡೆ ಎಸ್ಕಾರ್ಟ್ ಅನ್ನು ಕೊಡ್ತಾ ಇದೆ. ಶಿವಾಲಿಕ್ ಹಡಗಿನಲ್ಲಿ 40,000 ಮೆಟ್ರಿಕ್ ಟನ್ LPG ಇದೆ. ಶಿವಾಲಿಕ್ ಹಡಗಿನಲ್ಲಿ 40,000 ಮೆಟ್ರಿಕ್ ಟನ್ LPG ಇರುವಂಥದ್ದು ಗ್ಯಾಸು. ನಂದಾದೇವಿ ಹಡಗಿನಲ್ಲಿ 46,000 ಮೆಟ್ರಿಕ್ ಟನ್ LPG ಗ್ಯಾಸ್ ಇದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ 40 ಹಡಗುಗಳು ಇರುವಂಥದ್ದು. ಭಾರತೀಯ ಹಡಗುಗಳಿಗೆ ಹಾರ್ಮುಜ್ ದಾಟಲಿಕ್ಕೆ ಇರಾನ್ ಅವಕಾಶವನ್ನು ಮಾಡಿಕೊಟ್ಟಿದೆ. ನಮ್ಮ ಒಳ್ಳೆಯ ಸ್ನೇಹಿತ, ನಮ್ಮದು ಅವರದ್ದು ಒಂದೇ ಸ್ಟ್ಯಾಂಡು. ನಮ್ಮ ಒಳ್ಳೆಯ ಸ್ನೇಹಿತನನ್ನು ನಾವು ಕಳ್ಕೊಳ್ಳೋದಿಲ್ಲ ಅನ್ನುವಂಥ ರೀತಿಯಲ್ಲಿ ನಿನ್ನೆನೂ ಕೂಡ ಸ್ಟೇಟ್ಮೆಂಟ್ ಬಂದಿತ್ತು. ಹಾರ್ಮುಜ್ ಜಲಸಂಧಿಯನ್ನು ಭಾರತಕ್ಕೆ ಈಗ ಓಪನ್ ಮಾಡಲಾಗಿದೆ. ಸೊ ಹೀಗಾಗಿ ಭಾರತದ ಹಡಗುಗಳಿಗೆ ಯಾವುದೂ ತೊಂದರೆ ಇಲ್ಲ. ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಈ ಒಂದು ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಶುರುವಾದ ಬಳಿಕ ಇರಾನ್ ಜೊತೆ ಮಾತುಕತೆಯನ್ನ ಮಾಡಿದ್ದು. ಆ ಮಾತುಕತೆ ಸಫಲವಾಗಿದೆ. ಮಧ್ಯಪ್ರಾಚ್ಯ ದೇಶಗಳಿಂದ ಭಾರತ ಹೆಚ್ಚಿನ ಪ್ರಮಾಣದ LPG ಆಮದು ಮಾಡಿಕೊಳ್ತಾ ಇದೆ. ಮಧ್ಯಪ್ರಾಚ್ಯ ದೇಶಗಳಿಂದ ಹತ್ತತ್ರ 70% ಅಷ್ಟು ಕ್ರೂಡ್ ಆಯಿಲ್ ನಾವು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದನೇ ಆಮದು ಮಾಡಿಕೊಳ್ಳುವಂಥದ್ದು. ಅದಕ್ಕೆ ಮೇನ್ ಅಂದರೆ ಅವೆಲ್ಲವೂ ಕೂಡ ಪಾಸ್ ಆಗಿ ಬರಬೇಕಾಗಿರುವಂಥದ್ದು ಹಾರ್ಮುಜ್ ಜಲಸಂಧಿಯಿಂದ. ಶಿವಾಲಿಕ್ ಮತ್ತು ಆ ಹಡಗು ಮತ್ತು ಇನ್ನೊಂದು ನಂದಾದೀಪ ಅನ್ನುವಂಥ ಹಡಗು ಸಿಕ್ಕಾಕೊಂಡಿದ್ವು. ಅವು ಕೂಡ ಟೋಟಲಿ 40 ನೌಕೆಗಳು ಸಿಕ್ಕಾಕೊಂಡಿದ್ವು. ಈಗ ಸುರಕ್ಷಿತವಾಗಿ ಬರ್ತಾ ಇದೆ 2 ಹಡಗುಗಳು. ಮುಜ್ತಬಾ ಖಮೇನಿ ಹತ್ಯೆಗೆ ಅಮೆರಿಕ ಪ್ಲಾನ್ ಅನ್ನ ಮಾಡಿದೆ. ಅಯಾತುಲ್ಲಾ ಖಮೇನಿ ಸುಪ್ರೀಂ ಲೀಡರ್ ಆಗಿದ್ದಂಥವ್ರು, ಮುಜ್ತಬಾ ಖಮೇನಿ ತಂದೆ, ಅವರನ್ನ ಹತ್ಯೆ ಮಾಡಲಾಯಿತು. ಈಗ ನೆಕ್ಸ್ಟ್ ಸುಪ್ರೀಂ ಲೀಡರ್ ಆಗಿರುವಂತ ಅಯಾತುಲ್ಲಾ ಖಮೇನಿ ಮಗ ಮುಜ್ತಬಾ ಖಮೇನಿ ಹತ್ಯೆಗೂ ಕೂಡ ಅಮೆರಿಕ ಪ್ಲಾನ್ ಮಾಡಿದೆ. ಮುಜ್ತಬಾ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಬಹುಮಾನ $10 ಮಿಲಿಯನ್ ಅನ್ನ ಘೋಷಣೆ ಮಾಡಿರುವಂಥದ್ದು ಅಮೆರಿಕ. ಅವ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ $10 ಮಿಲಿಯನ್ ಕೊಡ್ತೀವಿ ಅಂತ. ಇರಾನ್ ಸೋತಿದೆ ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ ಬರ್ತಾ ಇದ್ದಾರೆ. ಇರಾನ್ ಸರ್ವನಾಶ ಆಗೋಗಿದೆ. ಇರಾನ್ನ ಕಾರ್ಗ್ ದ್ವೀಪದ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆ. ಕಾರ್ಗ್ ದ್ವೀಪ ಮೇನ್ ಇರಾನ್ಗೆ 70 to 80% ಆದಾಯ ಆ ದೇಶ ನಡೀತಾ ಇರುವಂಥದ್ದು ಕಾರ್ಗ್ ದ್ವೀಪದಿಂದ. ಯಾಕೆಂದರೆ ಅಲ್ಲಿ ಏನೇ ತೈಲವನ್ನು ಸಂಸ್ಕರಣೆ ಮಾಡಿದರೂ ಕೂಡ ಎಕ್ಸ್ಪೋರ್ಟ್ ಆಗುವಂಥದ್ದು 80 to 90% ಎಕ್ಸ್ಪೋರ್ಟ್ ಆಗುವಂಥದ್ದು ಆ ಕಾರ್ಗ್ ದ್ವೀಪದಿಂದಲೇ. ಅಲ್ಲೇ ಇವರ ಸಂಸ್ಕರಣಾ ಘಟಕಗಳಿರುವಂಥದ್ದು, ಸ್ಟೋರೇಜ್ ಇರುವಂಥದ್ದು. ಅಲ್ಲೂ ಕೂಡ ಅಟ್ಯಾಕ್ ಮಾಡಿದ್ದೇವೆ ಅಂತ ಅಮೆರಿಕ ಹೇಳ್ತಾ ಇದೆ. ದೊಡ್ಡ ಆರ್ಥಿಕ ಜೀವನಾಡಿ ಇರಾನ್ಗೆ ಕಾರ್ಗ್ ದ್ವೀಪ. ಅದ್ರ ಮೇಲೆ ಅಟ್ಯಾಕ್ ಆದರೆ ದೊಡ್ಡ ಪ್ರಾಬ್ಲಮ್ ಅನ್ನು ಫೇಸ್ ಮಾಡಲಿದೆ ಇರಾನ್. ಈಗ ಆಲ್ರೆಡಿ ಪ್ರಾಬ್ಲಮ್ಲೇ ಇದೆ, ಇನ್ನೂ ದೊಡ್ಡ ಭೀಕರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಬಾಗ್ದಾದ್ ಮೇಲೆ ಮುಂದುವರೆದಿರುವಂಥದ್ದು ಇರಾನ್ನ ದಾಳಿ. ಬಾಗ್ದಾದ್ನಲ್ಲಿನ US ಕಚೇರಿ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಬಾಗ್ದಾದ್ ಮೇಲೂ ಕೂಡ ಅಟ್ಯಾಕ್ ಮಾಡಲಾಗ್ತದೆ. ಬಾಗ್ದಾದ್ನಲ್ಲಿರುವಂಥ US ಕಚೇರಿ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಡ್ರೋನ್ಗಳಿಂದ ದಾಳಿಯನ್ನು ಮಾಡಿರುವಂಥದ್ದು ಇರಾನ್ ಸೇನೆ. ಅಲ್ಲಿ ಒಂದು ಸ್ಪಷ್ಟತೆ ಅನ್ನುವಂಥದ್ದು ಇಲ್ಲ ಇರಾನ್ಗೆ. ಏಕೆಂದರೆ ಯಾವುದೇ ನಾಯಕರು ಇಲ್ದಲೇ ಇರುವಂಥದ್ದು. ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ಸ್ಟ್ಯಾಂಡನ್ನು ತಗೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯುದ್ಧ ಹೋಗ್ತಾ ಇದೆ, ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇದೆ. ಅಟ್ಯಾಕನ್ನು ಮುಂದುವರಿಸಿದ್ದಾರೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮೇಲೂ ಕೂಡ ಇರಾನ್ ದಾಳಿಯನ್ನು ಮಾಡ್ತಾ ಇತ್ತು. ಅದು ಕೂಡ ಕಂಟಿನ್ಯೂ ಆಗಿದೆ. ಮತ್ತು ಒಂದು ಕಡೆ ನಿಮಗೆ ತೋರಿಸ್ತಾ ಇದ್ವಿ, ಬಾಗ್ದಾದ್ ಮೇಲೆ ಇರಾನ್ ದಾಳಿಯನ್ನು ಮಾಡಿರುವಂಥದ್ದು. ಬಾಗ್ದಾದ್ನಲ್ಲಿನ US ಕಚೇರಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಡ್ರೋನ್ಗಳಿಂದ ದಾಳಿಯನ್ನು ಮಾಡಿರುವಂಥದ್ದು ಇರಾನ್ ಸೇನೆ. ಮೇನ್ ಸ್ಟ್ರೆಂತ್ ಅಂದರೆ ಇರಾನ್ದು ಕ್ಷಿಪಣಿಗಳು ಮತ್ತು ಡ್ರೋನ್ಗಳು, ಬ್ಯಾಲಿಸ್ಟಿಕ್ಸ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳು. ಅದರ ಮುಖಾಂತರನೇ ಸರ್ವೈವ್ ಆಗ್ತಾ ಇರೋದು ಅವರು. ಇನ್ನು ಅವ್ರದ್ದು ನೌಕಾಪಡೆ ನಾಶ ಆಗೋಗಿದೆ, ಏರ್ ಡಿಫೆನ್ಸ್ ನಾಶ ಆಗೋಗಿದೆ, ಏರ್ ಕ್ರಾಫ್ಟ್ಗಳು ನಾಶ ಆಗೋಗಿದೆ. ಈಗಿರುವಂಥ ಕ್ಷಿಪಣಿಗಳು ಡ್ರೋನ್ಗಳ ಮುಖಾಂತರ ಅಟ್ಯಾಕ್ ಅನ್ನು ಕಂಟಿನ್ಯೂ ಮಾಡಿದ್ದಾರೆ.
ಇನ್ನು ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮೇಲೆ ಇರಾನ್ ದಾಳಿ ಮುಂದುವರೆದಿದೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮೇಲೆ ಇರಾನ್ ದಾಳಿಯನ್ನು ಮುಂದುವರಿಸಿದೆ. ಸೆಂಟ್ರಲ್ ಇಸ್ರೇಲ್ ಮೇಲೆ ಇರಾನ್ ಏರ್ ಸ್ಟ್ರೈಕ್ ಅನ್ನ ಮಾಡ್ತಾ ಇದೆ. ಸೆಂಟ್ರಲ್ ಇಸ್ರೇಲ್ ಮೇಲೆ ಇರಾನ್ ಏರ್ ಸ್ಟ್ರೈಕ್, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿಯನ್ನು ಮಾಡಲಾಗ್ತಾ ಇದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿಯನ್ನು ಮಾಡಿರುವಂಥದ್ದು ಇರಾನ್. ಒನ್ ಆಫ್ ದಿ ಪವರ್ಫುಲ್ ಕ್ಷಿಪಣಿಗಳು, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಇರಾನ್ ದಾಳಿಗೆ ಹೊತ್ತಿ ಉರಿದಿರುವಂಥದ್ದು ಸೆಂಟ್ರಲ್ ಇಸ್ರೇಲ್. ಇರಾನ್ನ ಯಾವ ರೀತಿಯಾಗಿ ಧ್ವಂಸ ಮಾಡುವಂಥ ಕೆಲಸ ಮಾಡ್ತಾ ಇದೆ ಇಸ್ರೇಲ್. ಇರಾನ್ ಕೂಡ ತನ್ನ ಅಟ್ಯಾಕ್ ಅನ್ನು ಕಂಟಿನ್ಯೂ ಮಾಡಿದೆ ಇಸ್ರೇಲ್ ಮೇಲೆ. ಇಸ್ರೇಲ್ನ ಸೆಂಟ್ರಲ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಎಷ್ಟು ಸಾಧ್ಯನೋ ಅಷ್ಟು ಇವರು ಕೂಡ ಅಟ್ಯಾಕ್ ಅನ್ನ ಮುಂದುವರಿಸಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ನಿಲ್ತಾ ಇಲ್ಲ, ಇರಾನು ಕೂಡ ಸೈಲೆಂಟ್ ಆಗ್ತಾ ಇಲ್ಲ. ಅಮೆರಿಕ ಇಸ್ರೇಲ್ಗೆ ಸೆಟ್ ಅನ್ನ ಹೊಡಿತಾ ಇದೆ ಇರಾನ್. ಇರಾನ್ ಸೇನೆಯ ಶಕ್ತಿ ಪೋಸ್ಟ್ ಮಾಡಿರುವಂಥದ್ದು IRGC. ಇರಾನ್ ಸೇನೆಯ ಶಕ್ತಿಯನ್ನ ಪೋಸ್ಟ್ ಮಾಡಿದೆ IRGC. ಇರಾನ್ನ ಸುರಂಗವೊಂದರಲ್ಲಿ ಸಾವಿರಾರು ಡ್ರೋನ್ಗಳಿರುವಂಥದ್ದನ್ನ ಪೋಸ್ಟ್ ಮಾಡಿದ್ದಾರೆ. ಸುರಂಗದಲ್ಲಿ ಡ್ರೋನ್ಗಳನ್ನ ಬಚ್ಚಿಟ್ಟಿರುವಂಥದ್ದು ಇರಾನ್. ಯಾಕೆಂದ್ರೆ ಗೊತ್ತು, ಇನ್ನೆಲ್ಲೇ ಇದ್ರೂ ಕೂಡ ಇವ್ರು ಬಿಡೋದಿಲ್ಲ, ಬ್ಲಾಸ್ಟ್ ಮಾಡೇ ಮಾಡ್ತಾರೆ, ಫೈಂಡ್ ಔಟ್ ಮಾಡ್ತಾರೆ ಅಂತ ಸುರಂಗದಲ್ಲಿ ಬಚ್ಚಿಟ್ಟಿರುವಂಥದ್ದು. ಸೊ ಆ ಕಾರಣಕ್ಕೋಸ್ಕರನೇ ಅಮೆರಿಕ B2 ಬಾಂಬರನ್ನು ಯೂಸ್ ಮಾಡ್ತಾ ಇದೆ. ಸುರಂಗದ ಒಳಗೋಗಿ ಅದು ಬ್ಲಾಸ್ಟ್ ಮಾಡುವಂಥ ಕೆಪಾಸಿಟಿ ಇರುವಂಥದ್ದು. ನಿಮಗೆ ತೋರಿಸ್ತಾ ಇದೀವಿ ನೋಡಿ, IRGC ರಿಲೀಸ್ ಮಾಡಿರುವಂಥ ಡ್ರೋನ್ಗಳನ್ನು ಶೇಖರಿಸಿಟ್ಟಿರುವಂಥ ಸುರಂಗ ಅದು. ನಮ್ಮ ಶಕ್ತಿ ಏನು ಅನ್ನುವಂಥದ್ದನ್ನ ನಾವು ತೋರಿಸ್ತಾ ಇದ್ದೀವಿ ಅಂತ IRGC ಹೇಳಿದೆ. ನಮ್ಮ ಸುರಂಗ ಮಾರ್ಗದಲ್ಲಿ ಡ್ರೋನ್ಗಳಿದ್ದಾವೆ ಅಂತ ರೆಡಿಯಾಗಿದೆ ಇರಾನ್ ಕೂಡ. ನಾವಂತೂ ಸೈಲೆಂಟ್ ಆಗೋದಿಲ್ಲ ಅಂತ. ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ರಾಷ್ಟ್ರ ಮಧ್ಯಪ್ರಾಚ್ಯದಲ್ಲಿ ಇರಾನ್. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, 15ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. 15ನೇ ದಿನದಲ್ಲೂ ಕೂಡ ಯುದ್ಧ ಮುಂದುವರಿತಾ ಭೀಕರ ಪರಿಸ್ಥಿತಿ ಕಂಟಿನ್ಯೂ ಆಗ್ತಾ ಇದೆ. ನಿಲ್ಲುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ನಾವು ಗೆದ್ದಿದ್ದೀವಿ ಅಂತ ಅಮೆರಿಕ ಹೇಳ್ಕೊಂಡು ಬರ್ತಾ ಇದೆ. ಆದ್ರೆ ಇರಾನ್ ನಾವಂತೂ ಸೈಲೆಂಟ್ ಆಗಿಲ್ಲ, ನಾವು ಸೋತಿಲ್ಲ ಅನ್ನುವಂತ ಮೆಸೇಜ್ ಅನ್ನೇ ಕೊಡ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ಹೇಗಿದೆ ಪರಿಸ್ಥಿತಿ ಅಂತ? ಪೃಥ್ವಿ, ಇರಾನ್ ಯುದ್ಧ ನಿಲ್ಲಿಸೋಂಥ ಲಕ್ಷಣ ಕಾಣಿಸ್ತಿಲ್ಲ. ಅಮೆರಿಕ ಎಷ್ಟು ಅಟ್ಯಾಕ್ ಮಾಡ್ತಾ ಇದ್ರೆ ಈ ಕಡೆಯಿಂದ ರಿವರ್ಸ್ ಅಟ್ಯಾಕ್ ಮಾಡ್ತಾನೆ ಇದೆ. ಸೊ ಸುದೀರ್ಘ ಯುದ್ಧವನ್ನು ಮುಂದುವರಿಸುವಂಥ ಲಕ್ಷಣ ಕಾಣಿಸ್ತದೆ. ಯಾಕೆಂದರೆ ಇರಾನ್ ಬಹುತೇಕ ಯೂಸ್ ಮಾಡ್ತಿರ್ತಕ್ಕಂಥದ್ದು ಮಿಸೈಲ್ಸ್ಗಿಂತ ಇಂಪಾರ್ಟೆಂಟು ಡ್ರೋನ್ಗಳು. ಅಂದರೆ ಕಡಿಮೆ ಖರ್ಚಿನಲ್ಲಿ ಒಂದು 25 ಲಕ್ಷ 30 ಲಕ್ಷದಲ್ಲಿ ಚೈನಾದಿಂದ ಸ್ಪೇರ್ ಪಾರ್ಟ್ಸ್ ತಂದುಬಿಟ್ಟು ಅದನ್ನೆಲ್ಲ ಅಸೆಂಬಲ್ ಮಾಡಿಬಿಟ್ಟು ಅದನ್ನ ಡ್ರೋನ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಡ್ರೋನ್ಗಳಿಂದ ಅಟ್ಯಾಕ್ ಮಾಡ್ತಾ ಇದೆ. ಹಾಗಾಗಿ ಸುದೀರ್ಘ ಕಾಲ, ಅಂದರೆ ಟ್ರಂಪ್ ಹೇಳಿದ್ರು 1 ತಿಂಗಳು ನಾವು ಕಂಟಿನ್ಯೂಸ್ ಯುದ್ಧ ಆಗಬಹುದು, ನಾವು ನಿಲ್ಲಿಸಲ್ಲ ಅಂತ ಹೇಳಿದ್ರು. ಆದರೆ ಈ ಕಡೆಯಿಂದ ಖಮೇನಿ ಮುಷ್ತಾಬಾ ಏನು ಅಟ್ಯಾಕ್ ಮಾಡಿಸ್ತಿರೋದು IRGC ಯೂಸ್ ಮಾಡ್ತಿರೋದು ನೋಡಿದ್ರೆ ಇದನ್ನ ಯುದ್ಧ ಕಂಟಿನ್ಯೂ ಆಗಿ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಏನಂದರೆ ಅಮೆರಿಕದ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ರು. ಎಲ್ಲೆಲ್ಲ ಅವ್ರದ್ದು ಮಿಲಿಟರಿ ಇದೆ ಮತ್ತು ಅಂಬಾಸಿಡರ್ ಕಚೇರಿಗಳಿದೆ, ಅಲ್ಲೇ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ರು. ಸೊ ಬೆಳಗ್ಗೆಯಿಂದ ಏನಾಗಿದೆ ಅಂದರೆ ಅಮೆರಿಕನ್ ಬೇಸ್ಡ್ ಕಂಪನಿಗಳು, IT-BT ಕಂಪನಿಗಳು ಗಲ್ಫ್ ರಾಷ್ಟ್ರಗಳು ಎಲ್ಲೆಲ್ಲಿದೆ ಸೊ ಅದ್ರ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಬೆಳಗ್ಗೆಯಿಂದ. ಹೀಗಾಗಿ ಏನೋ ಇರಾನ್ ಸದ್ಯಕ್ಕೆ ಯುದ್ಧವನ್ನು ನಿಲ್ಲಿಸುವಂಥ ಲಕ್ಷಣ ಕಾಣಿಸ್ತಿಲ್ಲ. ಒಂದು ಕಡೆ ಟ್ರಂಪ್ ಹೇಳ್ತಿದ್ದಾರೆ, 3 ದಿನ ಹಿಂದೆನೇ ಹೇಳಿದರು ಇರಾನ್ ಹತ್ರ ಏನೂ ಇಲ್ಲ ಇನ್ನು ಯುದ್ಧ ಮಾಡೋದಕ್ಕೆ, ಎಲ್ಲ ಖಾಲಿಯಾಗಿದೆ. ಸೊ ಸಂಪೂರ್ಣವಾಗಿ ನಾವು ಯುದ್ಧವನ್ನು ಗೆದ್ದಿದ್ದೇವೆ ಅಂತ. G7 ರಾಷ್ಟ್ರಗಳಿಗೂ ಕೂಡ ಟ್ರಂಪ್ ಇದೇ ಮಾತನ್ನು ಹೇಳಿದರು, ಇಲ್ಲ ಇರಾನ್ ಆಲ್ರೆಡಿ ನೆಲ ಕಚ್ಚಿಬಿಟ್ಟಿದೆ, ಹೋರಾಡೋಂಥ ಶಕ್ತಿ ಇಲ್ಲ ಅವ್ರ ಹತ್ರ ಅಂತ. ಆದರೆ ಇರಾನ್ ಇವತ್ತು ಸ್ವಲ್ಪ ಜಾಸ್ತಿ ಹೋರಾಟವನ್ನು ಶುರು ಮಾಡಿದೆ. ಅಂದರೆ ನಿನ್ನೆಯಿಂದ ಗಮನಿಸಿದ್ರೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮತ್ತು ಹೊಸ ಪ್ರದೇಶಗಳ ಕಡೆ ಏನೋ ಇರಾನ್ ದಾಳಿ ಮಾಡ್ತಕ್ಕಂಥದ್ದು. ಮತ್ತು ನಿನ್ನೆ ದುಬೈನೇನೋ ಬುರ್ಜ್ ಖಲೀಫಾ ಹತ್ರ ಎಲ್ಲೋ ಒಂದು ಕಡೆ ಒಂದು ಬಿಲ್ಡಿಂಗ್ ಮೇಲೆ ದಾಳಿ ಮಾಡಿದೆ. ಅಂದರೆ ಇರಾನ್ ಕೇವಲ ತನ್ನ ಇಸ್ರೇಲ್ ವ್ಯಾಪ್ತಿಯನ್ನು ಬಿಟ್ಟು ಬೇರೆ ಬೇರೆ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದೆ. ಆದರೆ ಯಾವುದೇ ಗಲ್ಫ್ ರಾಷ್ಟ್ರಗಳು ತಿರುಗಿಸಿ ಇರಾನ್ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಮಾಡ್ತಿಲ್ಲ. ಅಂದರೆ ಪರೋಕ್ಷವಾಗಿ ನೀವು ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಒತ್ತಡವನ್ನು ಏರಿ ಯುದ್ಧವನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ಇರಾನ್ನ ಒಂದು ಪರೋಕ್ಷ ಸಂದೇಶ. ಅಂದರೆ ಜಾಗತಿಕವಾಗಿ ಒತ್ತಡ ಏರಿದ್ರೆ ಅಮೆರಿಕ ಯುದ್ಧವನ್ನು ನಿಲ್ಲಿಸಬಹುದು. ಹಾಗಾಗಿ ನಿಮಗೆ ಬೇರೆ ಬೇರೆ ಏನೋ ಸರಕು ಸಾಗಣೆ ಹಡಗುಗಳು ಸ್ಟ್ರಕ್ ಆಗಿದೆ, ಅದನ್ನು ಕಳಿಸ್ತೀವಂತ. ಬಹುಮುಖ್ಯವಾಗಿ ಇರಾನ್ನಿಂದ ತೈಲ ಹೋಗ್ತಾ ಇರ್ತಕ್ಕಂಥ 20%, ಅದರಲ್ಲಿ 20% ಏನು ಸ್ಟ್ರಕ್ ಆಗಿಬಿಟ್ರೆ ಬಹುತೇಕ ಏನು ಪೂರ್ವ ಏಷ್ಯಾದ ರಾಷ್ಟ್ರಗಳಿಗೆ ತೈಲ ಬಂದಾಗುತ್ತೆ. ತೈಲ ಬಂದಾದರೆ ಎಲ್ಲ ದೇಶಗಳ ಆರ್ಥಿಕತೆ ಒಂದು ರೀತಿ ಬಂದಾದಂಗೆ ಕೈಕಾಲೆ ಆಡಲ್ಲ. ಫಾರ್ ಎಕ್ಸಾಂಪಲ್ ಭಾರತನ ಎಕ್ಸಾಂಪಲ್ ತಗೊಂಡೋದ್ರೆ ಸಾಕಷ್ಟು ಗ್ಯಾಸ್ ಸಮಸ್ಯೆ ಉಂಟಾಗಿದೆ. ಅಂದರೆ ಸ್ಟೋರೇಜ್ ಕೆಪಾಸಿಟಿ ತುಂಬ ಕಡಿಮೆ ಇರೋದ್ರಿಂದ ಗ್ಯಾಸ್ ಸಮಸ್ಯೆ ಆಗಿದೆ. ಇದೇ ಕಾರಣಕ್ಕೆ ಪ್ರಧಾನಿ ಮೋದಿ ಹೇಳ್ತಾ ಇದ್ರು, ಇರಾನ್ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಅಲ್ಲಿಂದ ಹಡಗು ಕಳಿಸ್ತಾ ಇದ್ದಾರೆ ಅಂತ. ಹಾಗಾಗಿ ಈಗ 2 ಬೋಟ್ಗಳು ಭಾರತ ಹತ್ತ ಬರ್ತಾ ಇದೆ. ಅರ್ಮೋಜಿಂದ ಹೊರಟಿರ್ತಕ್ಕಂಥದ್ದು 2 ದಿನದಲ್ಲಿ ಬರ್ತಿದೆ ಅಂತಿದ್ದಾರೆ. 2 ಹಡಗುಗಳಲ್ಲಿ
ಅಂದರೆ ಒಂದು ಹಡಗಲ್ಲಿ ಒಂದು 40,000 ಮೆಟ್ರಿಕ್ ಟನ್, ಇನ್ನೊಂದು ಹಡಗಿನಲ್ಲಿ 46,000 ಮೆಟ್ರಿಕ್ ಟನ್, ಅಂದರೆ 86,000 ಮೆಟ್ರಿಕ್ ಟನ್ ಏನೋ ಡೈರೆಕ್ಟ್ LPG ಬರ್ತಾ ಇದೆ, ಕ್ರೂಡ್ ಆಯಿಲ್ ಬರ್ತಾ ಇಲ್ಲ. ಇನ್ ಕೇಸ್ ಕ್ರೂಡ್ ಆಯಿಲ್ ಏನಾದರೂ ತಂದರೆ ಅದು ಪ್ರೋಸೆಸ್ ತುಂಬ ದಿನ ಆಗುತ್ತೆ, ಅಂದರೆ 4 ವಾರ ಬೇಕಾಗುತ್ತೆ ಅಂತಾರೆ. ಕ್ರೂಡ್ ಆಯಿಲ್ನ ಅವರು ರಿಫೈನ್ಡ್ ಆಯಿಲ್ ಮಾಡಿ ಆಮೇಲೆ ರಿಫೈನ್ಡ್ ಆಯಿಲ್ನ ಗ್ಯಾಸಾಗಿ ಕನ್ವರ್ಟ್ ಮಾಡೋದಕ್ಕೆ ಮಿನಿಮಮ್ 4 ವೀಕ್ಸ್ ಅಂದರೆ 1 ತಿಂಗಳು ಬೇಕು ಅಂತಾರೆ. ಸೊ ಆ 1 ತಿಂಗಳ ಕಾಲ ಗ್ಯಾಸ್ ಎಮರ್ಜೆನ್ಸಿ ಏನಿದೆ ಇಂಡಿಯಾದಲ್ಲಿ ಅದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಂದರೆ ಸಪ್ಲೈ ಚೈನ್ ಏನಾಗುತ್ತೆ, ಲಿಂಕ್ ಏರ್ಪೇರ್ ಆಗುತ್ತೆ, ಒಂದು ರೀತಿ ದೇಶದಲ್ಲಿ ದೊಡ್ಡ ಹೊಡೆತ ಬೀಳುತ್ತೆ ಮತ್ತು ಗೌರ್ಮೆಂಟಿಗೆ ಒಂದು ರೀತಿ ಕೆಟ್ಟ ಹೆಸರು. ಈ ಕಾರಣಕ್ಕಾಗಿ ಡೈರೆಕ್ಟಾಗಿ ಕ್ರೂಡ್ ಆಯಿಲ್ ಬಿಟ್ಬಿಟ್ಟು LPGನೇ ತರಿಸುವಂಥ ಒಂದು ಕೇಂದ್ರದ ಏನೋ ನಿರ್ಧಾರ ಇತ್ತು, ಅದೆಲ್ಲ ಒಂದು ರೀತಿ ಸಫಲ ಆದಂಗೆ ಕಾಣಿಸ್ತದೆ. ಬಟ್ ಹಡಗು ಬರೋದಕ್ಕೆ 2 ದಿನ ಆಗುತ್ತೆ. ಆ 2 ದಿನದಲ್ಲಿ ಈಗ ಆಲ್ರೆಡಿ ಎಮರ್ಜೆನ್ಸಿ ಇದೆ, ಏನೋ ಬ್ಲ್ಯಾಕಲ್ಲಿ ಮಾರ್ತಾ ಇದ್ದಾರೆ, 2,500 3,000 ಎಲ್ಲ ರೇಟ್ ಹೋಗ್ತಾ ಇದೆ. ಆಲ್ರೆಡಿ ಕಮರ್ಷಿಯಲ್ ಸಿಲಿಂಡ್ರು ಎಲ್ಲ ಕಡೆ ಸಿಗ್ತಾ ಇಲ್ಲ. ಬೆಂಗಳೂರಲ್ಲೇ ನಾವು ಎಕ್ಸಾಂಪಲ್ ತಗೊಳ್ಳೋದಾದರೆ ಹೋಟೆಲ್ಗಳು ಮುಚ್ಚುವಂಥ ಪರಿಸ್ಥಿತಿ. ಹಾಗಾಗಿ ಸರ್ಕಾರ ಅಂದರೆ ಇಲ್ಲಿ ಒಂದು ರೀತಿ ಯಾರ್ಯಾರು ಕೃತಕವಾಗಿ ಸ್ಟಾಕ್ ಮಾಡಿಟ್ಟು ಕೃತಕ ಅಭಾವ ಸೃಷ್ಟಿಸ್ತಿದ್ರೆ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕೆಲಸ. ಇನ್ನೊಂದು ಕಡೆ ಅದನ್ನು ಬಟ್ ಶಿಸ್ತು ಅಂದರೆ ತುಂಬ ಪನಿಷಬಲ್ ಆಗಿ ಅದನ್ನು ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಇಂಥ ಕೆಲಸಗಳೆಲ್ಲ ಇರೋದು ಕೇಂದ್ರ ಸರ್ಕಾರದ ಕಂಟ್ರೋಲ್ನಲ್ಲಿ. ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈಗ ಏನೋ ಗ್ಯಾಸ್ ಸಮಸ್ಯೆ ಇದೆ, ಎರಡೂ ಕೂಡ ಒಗ್ಗಟ್ಟಾಗಿ ಪರಿಹರಿಸುವಂಥ ಕೆಲಸ ಮಾಡಬೇಕಾಗಿದೆ. ಹೀಗಾಗಿ ಒಂದು ರೀತಿ ಸಪ್ಲೈನ ಕೇಂದ್ರ ಸರ್ಕಾರ ನೋಡ್ಕೊಂಡ್ರೆ ಇಲ್ಲಿ ಬಂದಿರತಕ್ಕಂಥ ಗ್ಯಾಸ್ಗಳನ್ನ ಸಮರ್ಪಕವಾಗಿ ಜನರಿಗೆ ಅಥವಾ ಕಮರ್ಷಿಯಲ್ ಸಿಲಿಂಡರ್, ಡೊಮೆಸ್ಟಿಕ್ ಮತ್ತು ಕಮರ್ಷಿಯಲ್ 2 ಸಿಲಿಂಡರ್ಗಳನ್ನ ಜನರಿಗೆ ತಲುಪಿಸಬೇಕಾಗ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕೆಲಸ ಇರುತ್ತೆ. ಹಾಗಾಗಿ ಇಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಕೆಲಸ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟಿದೆ. ಪೃಥ್ವಿ, ಓಕೆ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಗೃಹ ಬಳಕೆ LPG ಪೂರೈಕೆಯಲ್ಲೂ ಕೂಡ ವ್ಯತ್ಯಯನ ಅನ್ನುವಂಥ ಪ್ರಶ್ನೆ ಇದೆ. ಗೃಹ ಬಳಕೆ LPG ಬುಕ್ ಆಗ್ತಾ ಇಲ್ಲ, ಯಾಕೆ? ಅದ್ರ ಸಮಸ್ಯೆ ಇಲ್ಲ ಅಂತ ಹೇಳುತ್ತೆ ಕೇಂದ್ರ ಸರ್ಕಾರ. ಬುಕ್ಕೇ ಆಗ್ತಾ ಇಲ್ವಲ್ಲ, ಬುಕ್ ಮಾಡಬೇಕಲ್ಲ. ಆನ್ಲೈನಲ್ಲಿ ಬುಕ್ ಆಗ್ತಾ ಇಲ್ಲ, ಸರ್ವರ್ ಡೌನ್ ಅಂತ ಬರುತ್ತೆ. ಫೋನ್ ಕರೆ ಮಾಡಿ ಬುಕ್ ಮಾಡ್ಬೋದು, ಆದರೆ ಅದು ಸ್ವಿಚ್ ಆಫ್ ಮಾಡಿಟ್ಟಿದ್ದಾರೆ. ಸೊ ಅದಕ್ಕೆ ಸಮಸ್ಯೆ ಅಂತ ಕಾಣಿಸ್ತಾ ಇಲ್ಲ ಅಂತ ಇಲ್ಲೂ ಯಾಮಾರಿಸುವಂಥ ಕೆಲಸ. ಗ್ಯಾಸ್ ಏಜೆನ್ಸಿಯವರು ಫೋನ್ ತೆಗಿತಾ ಇಲ್ಲ. ಏಜೆನ್ಸಿಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ಗ್ರಾಹಕರು. ಬೇಕಲ್ಲ, ಖಾಲಿಯಾದಂಥವ್ರು ಹೋಗಿ ನಿಂತ್ಕೊಂಡ್ರು ಕೂಡ ಅಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಬುಕ್ ಮಾಡಿದಂಥವ್ರಿಗೂ ಕೂಡ ಬರ್ತಾ ಇಲ್ಲ. ಚಿಕ್ಕಬಳ್ಳಾಪುರ, ಬೆಂಗಳೂರು, ಹುಬ್ಳಿ, ಚಿಕ್ಕಮಗಳೂರು ಎಲ್ಲ ಕಡೆಗಳಲ್ಲೂ ಕೂಡ ಇದೇ ಪ್ರಾಬ್ಲಮ್. ಇಡೀ ದೇಶದಾದ್ಯಂತ ಇರುವಂಥ ಪ್ರಾಬ್ಲಮ್. ಆದರೆ ಮುಚ್ಚಾಕುವಂಥ ಪ್ರಯತ್ನ ಸೆಂಟ್ರಲ್ ಮಿನಿಸ್ಟರ್ಗಳಿಂದ. ಹರ್ದೀಪ್ ಸಿಂಗ್ ಪುರಿ ಹೇಳ್ತಾರಲ್ಲ, ಸಮಸ್ಯೆನೇ ಇಲ್ಲಪ್ಪ, ಭಾರತ ಎಲ್ಲದರಲ್ಲೂ ರೆಡಿ ಆಗಿದೆ, ಎಲ್ಲ ಸ್ಟಾಕ್ ಇದೆ, ಪ್ಯಾನಿಕ್ ಆಗಬೇಡಿ ಅಂತ ಹೇಳ್ತಾರೆ. ಪ್ಯಾನಿಕ್ ಆಗ್ದಲ್ಲ ಇನ್ನೇನು ಮಾಡ್ತಾರೆ ಜನ? ಅಲ್ಲಿ ಸಿಗಬೇಕಲ್ಲ ಅಟ್ಲೀಸ್ಟು. ಸರಬರಾಜೆಲ್ಲ ನೆಟ್ಟಗಾಗ್ತಾ ಇದ್ರೆ ಯಾರು ಪ್ಯಾನಿಕ್ ಆಗೋದಿಲ್ಲ. ಸಿಗ್ತಾನೆ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಸಹಜವಾಗಿ ಜನ ಆತಂಕಕ್ಕೆ ಒಳಗಾಗ್ತಾರೆ. ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ಹುಡುಕ್ತಾರೆ. ನಿಮ್ಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ, ಡೊಮ್ಯಾಸ್ಟಿಕ್ ಒಂದು ಗ್ಯಾಸ್ ಸಿಲಿಂಡರ್ಗೂ ಕೂಡ ಪ್ರಾಬ್ಲಮ್ ಎದುರಾಗಿದೆ. ನಾವು ಇಷ್ಟು ದಿನ ಕಮರ್ಷಿಯಲ್ ನೋಡ್ತಾ ಇದ್ವಿ ಅಷ್ಟೇ, ಹೇಳ್ಕೊಂಡು ಬರ್ತಾನೆ ಇದೀವಲ್ಲ. ಕಮರ್ಷಿಯಲ್ ಡಿಪೆಂಡೆನ್ಸಿ ಎಷ್ಟಿದೆ ಗ್ಯಾಸ್ದು ಅಂದರೆ 13%. ಅಂದರೆ ಹೋಟೆಲ್ಗಳಿಗೆ ಎಲ್ಲ ಕೊಡ್ತಾರಲ್ಲ, ರೆಸ್ಟೋರೆಂಟ್ಗಳಿಗೆಲ್ಲ, ಅದರ ಪರ್ಸೆಂಟೇಜ್ ಎಷ್ಟು? 13% ಅಷ್ಟೇ. ಡೊಮ್ಯಾಸ್ಟಿಕ್ ಅಂದರೆ ಗೃಹ ಬಳಕೆಯ ಸಿಲಿಂಡರ್ ಪರ್ಸೆಂಟೇಜ್ ಎಷ್ಟು ಯೂಸ್ ಮಾಡ್ತಾ ಇರುವಂಥದ್ದು 87%. ಅದಕ್ಕೆ ಹೊಡ್ತಾ ಬಿದ್ದಿರುವಂಥದ್ದು, ಬೀದಿಗೆ ನಿಲ್ಲುವಂಥ ಪರಿಸ್ಥಿತಿ ಇದೆ. ಜನಸಾಮಾನ್ಯರು ಬೀದಿಲಿ ನಿಂತ್ಕೊಂಡು, ಅಂದರೆ ಗ್ಯಾಸ್ ಏಜೆನ್ಸಿ ಮುಂದೆ ನಿಂತ್ಕೊಂಡು ಗ್ಯಾಸ್ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ, ಗ್ಯಾಸ್ ತೊಗೊಂಡ್ಬರ್ತಾ ಇದ್ದಾರೆ. ಕೆಲವ್ರಿಗೆ ಸಿಕ್ಕಿದ್ರೆ ಸಿಕ್ತು, ಇಲ್ಲ ಅಂದ್ರೆ ಇಲ್ಲ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಯಾವ ರೀತಿಯಾಗಿ ಕ್ಯೂ ನಿಂತ್ಕೊಂಡಿದ್ದಾರೆ ಜನ. ನಾವು ಹುಬ್ಬಳ್ಳಿಯಲ್ಲಿ ಹೇಗಿದೆ ಪರಿಸ್ಥಿತಿ, ಜಸ್ಟ್ ಎಕ್ಸಾಂಪಲ್. ಎಲ್ಲ ಕಡೆನೂ ಹಿಂಗೆ ಪರಿಸ್ಥಿತಿ ಇರೋದು. ಈಗ ನಾವು 2.5 ತಿಂಗಳ ಹತ್ರ ನಮ್ಗೆ ಗ್ಯಾಸ್ ಒಂದೈತ್ರಿ. ನಮ್ಗೆ 2 ಗ್ಯಾಸ್ ಇಲ್ಲ, ನಮ್ಗೆ ತರಾಸ್ ಭಾಳ ಐತಿ. ಲಾಸ್ಟ್ ಅಲ್ಲಿ ಇರ್ದೀವ್ರಿ ನಾವು 400 ರಿಕ್ಷಾಕ್ಕೆ ಬಾಡಿಗೆ ಕೊಟ್ಟು ಬಂದೀನಿ ರೀ. ಈಗ ನಾನು ನಿಮ್ಗೆ ಗ್ಯಾಸ್ ಕೊಡೋದಿಲ್ಲ, ಬುಕ್ ಮಾಡ್ರಿ ಅಂತ ಹೊಳಿ ಕಳ್ಸತ್ತಾರ ನಮ್ಗೆ. ಅದ್ರ ಸಂಬಂಧ ಈಗ ಹೆಂಗೆ ಕೊಡೋದಿಲ್ಲ ರೀ ಅವ್ರ ಗ್ಯಾಸ್ ನಮ್ಗೆ ಈಗ ಬರಾಕಾಗತ್ತಲ್ರಿ. ವಯಸ್ಸಾದವ್ರಿಗೆ ಅಲ್ಲಿದ್ದು ಇಲ್ಲಿ ಮಠ ತಿರ್ಗಾಡಾಗ ರಿಕ್ಷಾಕ್ಕೆ ರೊಕ್ಕ ಬಡಿಬೇಕ್ರಿ ನಾವು. ಹೇಳಿದ್ರೆ ಕೊಡೋದಿಲ್ಲ, ನೀವು ಬುಕ್ ಮಾಡ್ರಿ ಅನ್ನತ್ತಾರ ನಮ್ಗೆ. ಮತ್ತೆ ಹೊಳ್ಳೆ ಇವತ್ತು ರಾತ್ರಿ ಬುಕ್ ಮಾಡ್ಬೇಕಂತ ನಾವು ಮನ್ಯಾಗ ಈಗ ಹಚ್ಚಿನ್ರಿ. 4-5 ಸಲ ಹಚ್ಚಿದ್ರು ಫೋನ್ ಅದು ಎಬ್ಸವಲ್ರಿ ಅವ್ರು. ಮತ್ತೆ ಬುಕ್ ಹೆಂಗೆ ಆಗ್ಬೇಕ್ರಿ ಅದು? ನಾವು ಇಲ್ಲಿ ಸನೇದ್ರಾಗಿಲ್ರಿ, ಊರು ಹೊರಗೆ ಬೆಂಗಳೂರು ಗಾಡಿ ಹೋಗತ್ತಲ್ಲ, ಅಲ್ಲಿದ್ದೀವಿ ನಾವು. ನಾನು 1 ತಿಂಗಳ ಬುಕ್ ಮಾಡಿದ್ದೆ ರೀ. ಅದು ಬುಕ್ ಆಗಿದ್ದೆ, ನಾನು ಡೆಲಿವರಿನೂ ತೊಗೊಂಡಿಲ್ಲ. ಮೆಸೇಜ್ ಅದೇ ನನಗೆ ಡೆಲಿವರಿ ಅಂತ ಮೆಸೇಜ್ ಬಂದೈತಿ. ಅದನ್ನು ಬಂದು ಇಲ್ಲಿ ಆಫೀಸ್ನಾಗ ಕೇಳತ್ರ, ಅವ್ರು ಡೆಲಿವರಿ ಅವ್ರು ಕೇಳ್ರಿ ಅಂತ ಅವ್ರು ಹೇಳ್ತಾರೆ. ಅವ್ರು ಕೇಳಿದ ಆಫೀಸಿಗೆ ಹೋಗಿ ಹೇಳ್ರಿ ಅಂತಾರೆ. ಇಲ್ಲಿ ನಮ್ಗೆ ಒಳ ಹೋಗಕ್ಕೆ ಅಕ್ಷರಗಳು ಬರೀ ಇದ್ದ ಅವ್ರ ಮೇಲೆ ಇವ್ರ ಮೇಲೆ ಹಾಕತ್ತಾರೆ. ಈಗ ಬುಕ್ ಮಾಡಿದ್ರೆ ಬುಕ್ನು ಆಗ್ತಾ ಇಲ್ಲ. ಸರ್ ಏನಾಗಿದೆ, ಈಗ ನಾವು ಗ್ಯಾಸ್ ಬುಕ್ಕಿಂಗ್ ಅಂತ ಗೌರ್ಮೆಂಟ್ ಏನು ರೂಲ್ಸ್ ಇದೆ, ಗ್ಯಾಸ್ ಬುಕ್ಕಿಂಗ್ ಮಾಡಬೇಕಂದ್ರೆ ಮಿಸ್ ಕಾಲ್ ಕೊಡಬೇಕು.
ತಮ್ಮದು ಗ್ರಾಹಕರದ ಏನು ಆಧಾರ್ ಕಾರ್ಡ್ ಲಿಂಕ್ ಇರುತ್ತಲ್ಲ ಅವರವರ ಮೊಬೈಲಿಂದ ಅವ್ರಿಗೆ ಗ್ಯಾಸ್ ಬುಕ್ಕಿಂಗ್ ಮಾಡಬೇಕು. ಅದು ಇವಾಗ ಸರ್ವರ್ ಸ್ವಲ್ಪ ಡೌನ್ ಇದೆ. ಡೌನ್ ಇರೋದ್ರ ಸಹ ಗ್ಯಾಸ್ ಬುಕ್ಕಿಂಗ್ ಆಗ್ತಾಯಿಲ್ಲ. ಯಾರ್ದು ಗ್ಯಾಸ್ ಬುಕ್ಕಿಂಗ್ ಮಾಡಿದಾರಲ್ಲ ಡೆಲಿವರಿ ಅವ್ರಿಗೆ ನಾವು ಗ್ಯಾಸ್ ಕೊಡ್ತಾ ಇದ್ದೀವಿ. ಆಮೇಲೆ ಗೃಹ ಬಳಕೆಗೆ ಯಾವುದೇ ರೀತಿಯಿಂದ ತೊಂದರೆ ಆಗಿಲ್ಲ. ಓನ್ಲಿ ಕಮರ್ಷಿಯಲ್ಗೆ ಅಷ್ಟೇ ತೊಂದರೆ ಆಗ್ತಾಯಿದೆ. ಬಟ್ ಗೃಹ ಬಳಕೆಗೆ ಸಿಲಿಂಡ್ರ್ ಇದೆ, ಅದರದೇನು ತೊಂದರೆ ಆಗಿಲ್ಲ ನಮಗೆ. ಈಗ ನಾವು ಹೋಮ್ ಡೆಲಿವರಿ ಕೊಡ್ತಾ ಇದ್ದೀವಿ ಅಂದರೂ ಮನೆಗಿಲ್ಲ ಅಂಗಡಿಗೆ ಬರ್ತಾ ಇದ್ದಾರೆ. ಬಂದವ್ರಿಗೆ ನಾವು ಎಲ್ಲ ತಿಳಿಸಿ ಹೇಳ್ತಾ ಇದ್ರು ಅರ್ಜೆಂಟ್ ಇದೆ, ನಮ್ಗೆ ಸಿಲಿಂಡ್ರನೇ ಇಲ್ಲ, ಸಿಲಿಂಡ್ರ್ ಬೇಕು ಆಮೇಲೆ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ಸರ್. ಬಟ್ ನಾವು ಮನೆಗೆ ಕಳಿಸ್ತಾ ಇದೆ. ಆ್ಯಕ್ಚುಲಿ ಮನೆಗೆ ಬರ್ತಾಯಿದ್ದು ಹೋಗಿ ಅಂದ್ರೆ ಕೇಳ್ತಾ ಇಲ್ಲ. ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಸುಂಡಿ ನೇರ ಸಂಪರ್ಕದಲ್ಲಿದ್ದಾರೆ. ಬೆಂಗಳೂರಿಂದ ಆಶಿಕ್ ಮುಲ್ಕಿ, ಹಾಗೆ ಚಿಕ್ಕಬಳ್ಳಾಪುರದಿಂದ ದತ್ತಾತ್ರೇಯ. ಫಸ್ಟು ಚಿಕ್ಕಬಳ್ಳಾಪುರದಿಂದ ನೋಡ್ತಾ ಹೋಗೋಣ. ದತ್ತಾತ್ರೇಯ, ಚಿಕ್ಕಬಳ್ಳಾಪುರದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇದೆ ಅಂತ? ಹೋಟೆಲ್ ಸಮಸ್ಯೆಗಳಂತೂ ನೋಡ್ತಾನೆ ಇದ್ವಿ, ಈಗ ಡೊಮ್ಯಾಸ್ಟಿಕ್ ಗ್ಯಾಸ್ ಪ್ರಾಬ್ಲಮ್ ಯಾವ ರೀತಿಯಾಗಿದೆ? ಪೃಥ್ವಿ, ಖಂಡಿತವಾಗಿಯೂ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಒಂದು ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಬಹಳಷ್ಟು ರೀತಿಯಾದಂತಹ ತೊಂದರೆ ಆಗ್ತಾ ಇದೆ ಅಂತ ಸುದ್ದಿ ಬರ್ತಾ ಇತ್ತು. ಆದ್ರೆ ಈಗ ಅಡಿಗೆ ಬಳಸುವಂತಹ ಸಿಲಿಂಡರ್ ಸಹ ಬಹಳಷ್ಟು ರೀತಿಯಾದಂತಹ ತೊಂದರೆ ಆಗ್ತಾ ಇರುವಂತದ್ದು. ಈ ದೃಶ್ಯಗಳನ್ನ ನಾವು ನೋಡ್ತಾ ಇರ್ಬೇಕಂದ್ರೆ ಬೆಳಗ್ಗೆ 6 ಗಂಟೆಯಿಂದಲೂ ಸಹ ಸಾಕಷ್ಟು ಜನ ಕೂಲಿಗೆ ಹೋಗುವಂತಹ ಕೂಲಿ ಕಾರ್ಮಿಕರು ಸಹ ಈ ಒಂದು ಗ್ಯಾಸ್ ಏಜೆನ್ಸಿ ಬಳಿ ಕಾದು ಸುಸ್ತಾಗಿರುವಂತದ್ದು. ಸುಮಾರು 1/2 ಕಿಲೋಮೀಟರ್ ನಷ್ಟು ಜನ ಇಲ್ಲಿ ಕ್ಯೂ ಕಟ್ಟಿ ಸಿಲಿಂಡರ್ ಅನ್ನ ಪಡೆದುಕೊಳ್ಳಲು ಬಹಳಷ್ಟು ರೀತಿಯಾದಂತಹ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಬಹಳಷ್ಟು ಜನ ಹಳ್ಳಿಗಾಡಿನಿಂದ ಬಂದು ಒಂದು ಆಟೋ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ತಮ್ಗೆ ಬೇಕಾಗಿದ್ದಂತಹ ಬೇರೆಯವರಿಗೆ ಪಕ್ಕದಲ್ಲಿ ಒಂದು ಗಾಡಿ ವ್ಯವಸ್ಥೆ ಮಾಡ್ಕೊಂಡು ಬಂದು ಇಲ್ಲಿ ಗ್ಯಾಸ್ ಏಜೆನ್ಸಿ ಹತ್ರ ಕಾಯ್ತಾ ಇದ್ರೆ. ಆದ್ರೆ ಇದುವರೆಗೂ ಸಹ ಯಾವುದೇ ರೀತಿಯಾದಂತಹ ಗ್ಯಾಸ್ ಸಿಕ್ಕಿಲ್ಲ ಅಂತ ಬಹಳಷ್ಟು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಮತ್ತೊಂದು ಕಡೆ ಈಗಾಗಲೇ ಒಂದು ಅಡುಗೆಗೆ ಬಳಸುವಂತಹ ಸಿಲಿಂಡರ್ ಕೊರತೆಯಿಂದ ಮನೆಗಳಿಗೆ ಶಾಲೆ ಒಂದು ಎಕ್ಸಾಮ್ಗಳ ಸಮೀಪ ಇದೆ, ಎಕ್ಸಾಮ್ಗಳು ಕೂಡ ನಡೀತಾ ಇದೆ. ಸೊ ಹಿನ್ನೆಲೆಯಲ್ಲಿ ಬಹಳಷ್ಟು ರೀತಿಯಾದಂತಹ ತೊಂದರೆ ಆಗ್ತಾ ಇದೆ. ಸೌದೆ ಹೊಲೆಗಳಲ್ಲಿ ಈಗಾಗಲೇ ಅಡುಗೆ ಮಾಡಲು ನಾವು ಶುರು ಮಾಡಿದ್ದೀವಿ, ಜೊತೆಗೆ ಸೌದೆ ಹೊಲೆಗಳಲ್ಲಿ ಅಡುಗೆ ಮಾಡಲು ಏನಾದ್ರು ತಯಾರಿ ಮಾಡ್ತಾ ಇದ್ರೆ ಬಹಳಷ್ಟು ರೀತಿಯಾದಂತಹ ತಡ ಆಗ್ತಾ ಇದೆ. ಅದರಿಂದ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಗೆ ಅಡುಗೆ ಸಿನಿಲವನ್ನಾದ್ರೂ ಕೊಡಿಸ್ಬೇಕು, ಇಲ್ದಿದ್ರೆ ಬಹಳಷ್ಟು ರೀತಿಯಾದಂತಹ ತೊಂದರೆ ಆಗುತ್ತೆ. ಅದರಲ್ಲಿಯೂ ಸಹ ಹಳ್ಳಿಗಾಡಿನಲ್ಲಾದ್ರೆ ಒಂದು ಸೌದೆಗಳ ವ್ಯವಸ್ಥೆ ಇರುತ್ತೆ, ಆದ್ರೆ ಒಂದು ಸಿಟಿ ಹಾಗೂ ಪಟ್ಟಣದ ವ್ಯವಸ್ಥೆಗಳಲ್ಲಿರುವಂತಹ ಗಾಡಿಗಳಲ್ಲಿ ಇದೇ ರೀತಿಯಾದಂತಹ ಸಮಸ್ಯೆ ಇದೆ. ಅಂದ್ರೆ ನಾವು ಯಾವ ರೀತಿಯಾದಂತಹ ಸೌದೆ ಹೊಲೆಗಳನ್ನ ಉಪಯೋಗಿಸಬೇಕು ಅಂತ ಬಹಳಷ್ಟು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಇದು ಚಿಕ್ಕಬಳ್ಳಾಪುರದ ಪರಿಸ್ಥಿತಿ. ಹುಬ್ಬಳ್ಳಿಗೆ ಹೋಗೋಣ. ಶಿವರಾಮ ಸುಂಡಿ, ಹುಬ್ಬಳ್ಳಿಲಿ ಹೇಗಿದೆ ಪರಿಸ್ಥಿತಿ ಅಂತ? ಬುಕ್ ಮಾಡ್ತಿರುವಂತದ್ದೆಲ್ಲ ಸಪ್ಲೈ ಆಗ್ತಾ ಇದೆಯಾ, ಅಥವಾ ಅಲ್ಲೂ ಕೂಡ ಸ್ವಿಚ್ ಆಫ್, ನಾಟ್ ರೀಚಬಲ್, ಸರ್ವರ್ ಡೌನ್, ಇದೇ ರೀಸನ್ಸ್ ಗಳನ್ನ ಹೇಳ್ತಾ ಇದಾರಾ? ಜನ ಆಕ್ರೋಶ ಇದೆಯಾ? ಪೃಥ್ವಿರಾಜ್, ಖಂಡಿತ ಇದೇ ರೀತಿಯ ಒಂದು ವಾತಾವರಣ ಇದೆ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಏನು ಬೆಳಿಗ್ಗೆಯಿಂದಲೂ ಸಹ ಟ್ರೈ ಮಾಡಿದ್ರು, ಮಧ್ಯರಾತ್ರಿವರೆಗೂ ಟ್ರೈ ಮಾಡಿದ್ರು ಸಹ ಇಲ್ಲಿ ಯಾವುದೇ ಅವ್ರೇನು 3 ಆಪ್ಷನ್ ಹೇಳ್ತಾರೆ, ವಾಟ್ಸಪ್ ಇಲ್ಲ, ಮಿಸ್ ಕಾಲ್ ಕೊಡ್ರಿ ಅಥವಾ ಫೋನ್ ಮಾಡ್ರಿ ಅಂತೇಳಿ. ಆ 3 ಆಪ್ಷನ್ಗಳಲ್ಲಿ ಪ್ರಯತ್ನ ಮಾಡಿದ್ರು ಸಹ ಯಾವುದೇ ಗ್ಯಾಸ್ ಬುಕ್ಕಿಂಗ್ ಆಗ್ತಾ ಇಲ್ಲ. ಹಾಗಾಗಿ ಜನ ಏನಂದರೆ ಖಾಲಿ ಸಿಲಿಂಡರ್ ಹೊತ್ಕೊಂಡು ಗ್ಯಾಸ್ ಏಜೆನ್ಸಿಗಳ ಬಳಿ ಬರ್ತಾ ಇದ್ದಾರೆ. ಇಲ್ಲೂ ಸಹ ಬುಕ್ಕಿಂಗ್ ಮಾಡ್ಕೊಳ್ತಾ ಇಲ್ಲ. ಯಾಕಂದರೆ ನಿಮ್ಮ ಯಾವುದೋ ರಿಜಿಸ್ಟರ್ ನಂಬರ್ ಇರ್ತದೆ, ಮೊಬೈಲ್ ನಂಬರ್ ಇರುತ್ತೆ, ಅದ್ರ ಮೂಲಕನೇ ನೀವು ರಿಜಿಸ್ಟರ್ ಗ್ಯಾಸ್ ಬುಕ್ಕಿಂಗ್ ಮಾಡ್ಬೇಕನ್ನೋ ಒಂದು ಸಮಜಾಯಿಸಿನ ಗ್ಯಾಸ್ ಏಜೆನ್ಸಿಗಳು ಹೇಳ್ತಾ ಇದ್ದಾವೆ. ಹಾಗಾಗಿ ಗ್ಯಾಸ್ ಏಜೆನ್ಸಿಗಳ ವಿರುದ್ಧ ಜನತೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಕೆಲವೊಂದು ಪ್ರಕರಣಗಳಲ್ಲಿ ಏನಂದರೆ, ಈಗ ಆಲ್ರೆಡಿ ಏನು ಗ್ಯಾಸ್ ಬುಕ್ಕಿಂಗ್ ಮಾಡಿದ ಅಂತ ಕಸ್ಟಮರ್ಗಳಿಗೆ ಏನಂದರೆ ಗ್ಯಾಸ್ ಡೆಲಿವರಿ ಅಂತೇಳಿ ಡೆಲಿವರ್ಡ್ ಮೆಸೇಜ್ ಬರ್ತಾ ಇದೆ. ಮತ್ತು ಅವರು ಇಲ್ಲಿ ಬಂದು ಕೇಳಿದ್ರೆ ಇಲ್ಲ ಆಲ್ರೆಡಿ ಡೆಲಿವರಿ ಆಗಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಅವರು ಒಂದು ವೇಳೆ ಈಗ ಡೆಲಿವರಿ ಅಂತ ಮೆಸೇಜ್ ಬಂದಿರೋದ್ರಿಂದಾಗಿ ಮತ್ತೆ 25 ದಿನಗಳ ಕಾಲ ಕಾಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಯುಗಾದಿ ಹಬ್ಬ, ಮತ್ತೊಂದು ಕಡೆ ರಂಜಾನ್ ಹಬ್ಬ. ಹೀಗಾಗಿ ಜನ ಒಂದು ರೀತಿಯಲ್ಲಿ ಆತಂಕಕ್ಕೊಳಗಾಗಿದ್ದಾರೆ. ಹಬ್ಬ ಹೇಗೆ ಮಾಡ್ಬೇಕನ್ನೋ ಒಂದು ಪ್ರಶ್ನೆ ಆಗಿದೆ. ಹಾಗಾಗಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಸಾಲುಗಟ್ಟಿ ನಿಂತು ಖಾಲಿ ಸಿಲಿಂಡರ್ ಹೊತ್ಕೊಂಡು ಬಂದು ಕಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಸರ್ವರ್ ಸಮಸ್ಯೆನ ಸಮಜಾಯಿಷಿ ಹೇಳ್ತಾ ಇದ್ದಾರೆ. ಇದಕ್ಕೆ ಜನತೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಪೃಥ್ವಿರಾಜ್, ಓಕೆ, ನೆಕ್ಸ್ಟ್ ಬೆಂಗಳೂರಿಗೆ ಹೋಗೋಣ. ಆಶಿಕ್, ಬೆಂಗಳೂರಿನಲ್ಲಂತೂ ದೊಡ್ಡ ಸಮಸ್ಯೆ ಹೋಟೆಲ್ನಂತೂ ಇಷ್ಟು ದಿನನೂ ಕೂಡ ತೋರಿಸ್ತಾ ಇದೀವಿ, 5 ದಿನದಿಂದಲೂ ಕೂಡ ಯಾವ ರೀತಿಯಾಗಿ ಸಮಸ್ಯೆ ಕಾಡ್ತಾ ಇದೆ ಅನ್ನುವಂಥದ್ದನ್ನ. ಡೊಮ್ಯಾಸ್ಟಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಸಮಸ್ಯೆ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇಲ್ಲ ಅನ್ನುವಂಥದ್ದಕ್ಕೆ ಕಾರಣ ಏನಪ್ಪಾ ಅಂದರೆ ಬುಕ್ ಮಾಡೋಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರನೇ ಇಲ್ಲ ಅನ್ನುವಂಥ ಉತ್ತರ ಬರ್ತಾ ಇತ್ತು. ಈಗ ಜನ ಆಬ್ವಿಯಸ್ಲಿ ಬೀದಿಗೆ ಬರಲೇಬೇಕಾಗಿದೆಯಾ ಅಂತ? ಖಂಡಿತ ಪೃಥ್ವಿ, ಇಷ್ಟು ದಿನ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಹೋಟೆಲ್ ಬಂದ್ ಆಗ್ತಾ ಇದೆ, ಆಟೋಗಳಿಗೆ LPG ಸಿಗ್ತಾ ಇಲ್ಲ. ಅಂದ್ರೆ ಕಮರ್ಷಿಯಲ್ ವೆಂಚರ್ಗಳಿಗೆ ಗ್ಯಾಸ್ ಪೂರೈಕೆ ಆಗದೆ ಸಮಸ್ಯೆ ಆಗ್ತಾ ಇರೋರ ಬಗ್ಗೆ ನಿರಂತರವಾಗಿ ವರದಿಯನ್ನ ಮಾಡಿದ್ವಿ. ಆದ್ರೆ ಈಗ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗೂ ಕೂಡ ಜನರು ಬೀದಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಿವಾಜಿನಗರ ಇರ್ಬೋದು, ರಾಜಾಜಿನಗರ, ಬಸವೇಶ್ವರ ನಗರ, ಜಯನಗರ, ಬಹುತೇಕ ಬೆಂಗಳೂರಿನ ಎಲ್ಲಾ ಗ್ಯಾಸ್ ಏಜೆನ್ಸಿಗಳ ಮುಂಭಾಗದಲ್ಲೂ ಕೂಡ ಇದೇ ರೀತಿಯಾಗಿರುವಂತಹ ಸರತಿ ಸಾಲುಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಕಳೆದ 2-3 ದಿನಗಳಿಂದ ಸರತಿ ಸಾಲು ಇದ್ರೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣ
ಪ್ರಮಾಣದಲ್ಲಿ ಸರತಿ ಸಾಲು ಇರಲಿಲ್ಲ. ಆದ್ರೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಏನು ಆ ಜನರು ಆ ಏಜೆನ್ಸಿಗಳ ಮುಂಭಾಗದಲ್ಲಿ ಬಂದು ನಿಂತು ಗ್ಯಾಸ್ಗಾಗಿ ಕಾಯ್ತಾ ಇರುವಂತ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಅಂದ್ರೆ ನಾವು ಕೋವಿಡ್ ಟೈಮ್ ಅಲ್ಲಿ ನೋಡಿದಂತ ಒಂದು ಆಸ್ಪತ್ರೆಗಳ ಮುಂಭಾಗದಲ್ಲಿ ನೋಡಿದಂತ ಸರತಿ ಸಾಲು ಏನಿದೆ ಅದೇ ಮಾದರಿಯಲ್ಲಿ ಜನರು ಕ್ಯೂ ಉದ್ದ ಬಂದು ನಿಂತ್ಕೊಳ್ತಾ ಇರುವಂತದ್ದು. ಖಾಲಿ ಗ್ಯಾಸ್ಗಳನ್ನ ತೆಗೆದು ಬಂದು ಏಜೆನ್ಸಿಗಳ ಮುಂಭಾಗದಲ್ಲಿ ನಿಂತು ಗ್ಯಾಸ್ ಕೊಡಿ ಅನ್ನುವಂತ ಬೇಡಿಕೆಯನ್ನು ಏಜೆನ್ಸಿಗಳ ಮುಂಭಾಗದಲ್ಲಿ ಇಡ್ತಾ ಇರುವಂತದ್ದು. ಆದ್ರೆ ಆ ಒಂದು ಎಲ್ಲಾ ಕಂಪನಿಗಳ ಏಜೆನ್ಸಿಗಳಲ್ಲೂ ಕೂಡ ಆ ಗ್ಯಾಸ್ ಅನ್ನ ಸದ್ಯಕ್ಕೆ ಏಕಾಏಕಿಯಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಬುಕ್ ಮಾಡಬೇಕು, ಬುಕ್ ಮಾಡಿದ್ರು ಕೂಡ ಈ ಹಿಂದೆ ಸಾಮಾನ್ಯ ದಿನಗಳಲ್ಲಿ ಬರ್ತಾ ಇದ್ದಂತ ರೀತಿಯಲ್ಲಿ 3 ದಿನಕ್ಕೋ 4 ದಿನಕ್ಕೋ ಅಥವಾ 5 ದಿನಕ್ಕೋ ಬಂದು ಸೇರ್ತಾ ಇಲ್ಲ. ಕನಿಷ್ಠ 20-25 ಒಂದು ತಿಂಗಳವರೆಗೂ ಕೂಡ ಕಾಯಬೇಕು ಅನ್ನುವಂತ ಮಾತುಗಳನ್ನ ಏಜೆನ್ಸಿ ಸಿಬ್ಬಂದಿಗಳು ಹೇಳ್ತಾ ಇರುವಂತದ್ದು. ಮತ್ತೆ ಬುಕ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನುವಂತ ಒಂದು ಆ ಸನ್ನಿವೇಶ ಕೂಡ ಏಜೆನ್ಸಿಗಳಲ್ಲಿ ಕ್ರಿಯೇಟ್ ಆಗಿರುವಂತದ್ದು. ಒಂದ್ ಕಡೆ ಏಜೆನ್ಸಿಗಳ ನಂಬರ್ಗೂ ಕೂಡ ಆ ಕಾಲ್ಗಳು ಜಾಸ್ತಿ ಬರ್ತಾ ಇರುವಂತ ಕಾರಣಕ್ಕಾಗಿ ಅವರು ಕೂಡ ಅದನ್ನ ಡೈವರ್ಟ್ ಮಾಡಿ ಇಟ್ಕೊಂಡಿರುವಂತದ್ದು. ಮತ್ತೆ ಇಂಡಿಯನ್ ಇರಬಹುದು, HP ಇರಬಹುದು, ಭಾರತ್ ಗ್ಯಾಸ್ ಇರಬಹುದು, ಎಲ್ಲಾ ಕಂಪನಿಗಳ ವೆಬ್ಸೈಟ್ ಅಲ್ಲೂ ಕೂಡ ಇದೀಗ ಸರ್ವರ್ ಡೌನ್ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಎಲ್ಲಾ ಕಾರಣದಿಂದಾಗಿ ಆತಂಕಕ್ಕೊಳಗಾಗಿರುವಂತ ಬೆಂಗಳೂರು ಮಂದಿ ಇದೀಗ ಏಜೆನ್ಸಿಗಳ ಮುಂಭಾಗದಲ್ಲಿ ಬಂದು ಸರತಿ ಸಾಲಿನಲ್ಲಿ ನಿಂತ್ಕೊಳ್ತಾ ಇರುವಂತದ್ದು. ಮತ್ತೆ ಬೆಂಗಳೂರಿನಲ್ಲಿ ವಿಪರೀತ ಸೆಕೆ ಕೂಡ ಅನುಭವ ಇದೆ. ಆ ಸೆಕೆಯನ್ನು ಕೂಡ ಲೆಕ್ಕಿಸದೆ ಬಿಸಿನಲ್ಲಿ ಬಂದು ಈ ರೀತಿಯಾಗಿ ಏನು ಸರತಿ ಸಾಲಿನಲ್ಲಿ ನಿಂತ್ಕೊಳ್ತಾ ಇರುವಂತದ್ದು. ಒಂದ್ ಕಡೆ ಗ್ಯಾಸ್ ಹೋಟೆಲ್ಗಳಿಗೆ ಸಿಗ್ತಾ ಇಲ್ಲ ಅಂತಂದ್ರೆ ಈಗ ಗೃಹ ಬಳಕೆಯೂ ಕೂಡ ಸಮಸ್ಯೆ ಆಗ್ತಾ ಇರುವ ದೃಶ್ಯಗಳನ್ನ ಬೆಂಗಳೂರಿನಲ್ಲಿ ನಾವು ನೋಡ್ತಾ ಇರುವಂತದ್ದು. ಪೃಥ್ವಿ, ಹೋಟೆಲ್ಗಳಿಗೆ ಇನ್ನೂ 1 ವಾರ ಸಮಸ್ಯೆ ಇರುತ್ತೆ. ಇನ್ನು ಭಾರತಕ್ಕೆ 12 ಹಡಗುಗಳು ಬರಬೇಕಾಗಿದೆ. ಈಗ 2 ಹಡಗುಗಳು ಭಾರತಕ್ಕೆ ಬರಲಿಕ್ಕೆ ಪ್ರಯಾಣವನ್ನ ಬೆಳೆಸಿವೆ. 1 ವಾರ ಅಥವಾ 10 ದಿನಗಳಲ್ಲಿ ಸಮಸ್ಯೆ ಸರಿ ಹೋಗುತ್ತೆ. ಯಾರ್ದು ಸ್ಟೇಟ್ಮೆಂಟು? ದೇವನಹಳ್ಳಿಯಲ್ಲಿ ಕೊಟ್ಟಿರುವಂತದ್ದು ಆಹಾರ ಸಚಿವ KH ಮುನಿಯಪ್ಪ ಅವರ ಸ್ಟೇಟ್ಮೆಂಟ್. ಇನ್ನೊಂದು 10 ದಿನದಲ್ಲಿ ಸಮಸ್ಯೆ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ಮುನಿಯಪ್ಪ. ಕಾಳಸಂತೆಯಲ್ಲಿ ವಾಣಿಜ್ಯ ಸಿಲಿಂಡರ್ ಮಾರಲಿಕ್ಕೆ ಅವಕಾಶ ಇಲ್ಲ. ಜಿಲ್ಲಾಧಿಕಾರಿಗಳು ಇದರ ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕು. ಹೆಚ್ಚಿನ ಬೆಲೆಗೆ ಮಾರಾಟ ಆಗ್ತಾ ಇರುವಂತದ್ದು ಕಂಡು ಬಂದ್ರೆ ಕ್ರಮ ಆಗುತ್ತೆ. 1 ವಾರ ಅಥವಾ 10 ದಿನಗಳಲ್ಲಿ ಸಮಸ್ಯೆ ಸರಿ ಹೋಗುತ್ತೆ. ದೇವನಹಳ್ಳಿಯಲ್ಲಿ ಆಹಾರ ಸಚಿವ ಮುನಿಯಪ್ಪ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. 10 ದಿನ ಕಾಯಿರಿ, ಸರಿ ಹೋಗ್ಬಿಡುತ್ತೆ. ಇನ್ನೊಂದು 10 ದಿನದವರೆಗೂ ಹಿಂಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹೋಟ್ಲ್ ಮಾಲೀಕರು 1 ವಾರ ಸುಧಾರಿಸಿದರೆ ಈಗಾಗಲೇ ಕೇಂದ್ರ ಸರ್ಕಾರ ಹೇಳಿದೆ ಮತ್ತು ಇರಾನ್ನವರು ಕೂಡ ಭಾರತ ಸರ್ಕಾರ ಭಾರತ ಜೊತೆಯಲ್ಲಿ ನಾವು ಸ್ನೇಹ ಬೆಳೆಸ್ತೀವಿ ಅಂತ ಹೇಳಿರೋದ್ರಿಂದ ನಮಗೆ 10-12 ಹಡಗು ಬರೋದಿದೆ. ಈಗಾಗಲೇ 2 ಜಾರಿಯಲ್ಲಿ ಬರ್ತಾ ಇವೆ. ಸೊ ಬರೋದ್ರಿಂದ ಯಾವುದೇ ಥರದ 1 ವಾರ 10 ದಿನದಲ್ಲಿ ಎಲ್ಲ ಗ್ಯಾಸ್ ಸಿಲಿಂಡರು ಕಮರ್ಷಿಯಲ್ ಎಲ್ಲನೂ ಸರಿ ಹೋಗ್ತದೆ. ಕಮರ್ಷಿಯಲ್ ಅವ್ರಿಗೆ ಇನ್ನೊಂದು ವಾರ ಹೆಚ್ಚು ಅಂದರೆ ಅಷ್ಟರೊಳಗಡೆ ಅದು ಕೂಡ ಸರಿ ಹೋಗ್ತದೆ. ಅದಕ್ಕೆ ಬೇರೆ ಯೋಚನೆ ಮಾಡಿದ್ದೀನಿ. ಈಗ ಅಲ್ಲಿ ಹಡಗು ಪ್ರಾರಂಭ ಆಗಿಬಿಟ್ರೆ ಇಲ್ಲಿರೋ ಡೊಮೆಸ್ಟಿಕ್ ಸದ್ಯಕ್ಕೆ ಕನ್ವರ್ಷನ್ ಮಾಡಿ ಕಮರ್ಷಿಯಲ್ ಕೊಟ್ಟು ಇವ್ರನ್ನೂ ಕೂಡ ಸುಧಾರಿಸ್ಬೇಕು. ಯಾಕಂದರೆ ಹೋಟ್ಲ್ ಮೇಲೆ ಬಹಳ ಜನ ಡಿಪೆಂಡ್ ಆಗಿದ್ದಾರೆ. ಹೊರ ರಾಜ್ಯಗಳಿಂದ ಬಂದು ಹೋಟ್ಲಿಂದನೇ ಜೀವನ ಮಾಡಿ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ಬೇರೆ ಬೇರೆ ಯೋಚನೆಗಳು ಮಾಡಿದ್ದೀವಿ. ಅಲ್ಲಿ ಸ್ಟಾರ್ಟ್ ಆದರೆ ನಾವಿಲ್ಲಿ ಅದಕ್ಕೆ ಆರ್ಗನೈಸ್ ಮಾಡಬೇಕು ಅಂತಿದ್ದೀವಿ. ಅದನ್ನು ನಾನು ಮತ್ತೆ ಸೋಮವಾರ ಅಧಿಕಾರಿಗಳನ್ನ ಆಯಿಲ್ ಕಾರ್ಪೊರೇಷನ್ ಕರೆಸಿ ಮೀಟಿಂಗ್ ಮಾಡಿ ಮತ್ತೆ ನಾನು ಹೇಳ್ತೀನಿ. ಕಾಳಸಂತೆಗೆ ಅವಕಾಶ ಇಲ್ಲ, DCಗಳಿಗೆ ಅಧಿಕಾರ. ವಸಂತನಗರದ ದಿ ಫುಡ್ ಕಾರ್ನರ್ನಲ್ಲಿ ಗ್ಯಾಸ್ ಸಮಸ್ಯೆ, ಸಿಲಿಂಡರ್ ಕೊರತೆಯಿಂದ ಹಲವು ಐಟಂಗಳಿಗೆ ಬ್ರೇಕ್ ಹಾಕಲಾಗಿದೆ. ಕಸ್ಟಮರ್ಗಳಿಗೆ ಗ್ಯಾಸ್ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಸಿಬ್ಬಂದಿ ಇರುವಂಥ ಸಮಸ್ಯೆನ ಹೇಳ್ತಾ ಇದ್ದಾರೆ. ಎಲ್ಲ ಹೋಟೆಲ್ಗಳಲ್ಲೂ ಇದೇ ಸಮಸ್ಯೆ. ನಾಟ್ ಓನ್ಲಿ ವಸಂತನಗರದ ದಿ ಫುಡ್ ಕಾರ್ನರ್ ಅಂತಲ್ಲ, ಎಲ್ಲ ಹೋಟೆಲ್ಗಳಲ್ಲೂ ಇದೇ ಸಮಸ್ಯೆ ಇದೆ. ಸೊ ಯಾವುದೆಲ್ಲ ಕನ್ಸಂಪ್ಷನ್ ಕೇಳುವಂಥ ಐಟಮ್ಗಳಿದಾವೆ ಅವಕ್ಕೆ ಬ್ರೇಕ್ ಕೊಕ್ಕನ್ನು ಕೊಡಲಾಗ್ತಾ ಇದೆ. ರೈಸ್ ಐಟಮ್ಸ್ಗಳಿಗೆ ಪ್ರಿಫರೆನ್ಸ್ ಕೊಡಲಾಗ್ತಾ ಇದೆ. ಒಂದೇ ಸಲ ಬೇಯಿಸ್ಬಿಡ್ಬೋದು. ಬೇರೆವಕ್ಕಾದರೆ ಕಂಟಿನ್ಯೂಸ್ಲಿ ಗ್ಯಾಸನ್ನು ಹಚ್ಚಿರಲೇಬೇಕಲ್ಲ, ಸೊ ಅದಕ್ಕೆ ಬ್ರೇಕು. ರಾಜ್ಯದ ಎಲ್ಲ ಹೋಟೆಲ್ಗಳ ಪರಿಸ್ಥಿತಿ ಇದು. ಪ್ರಮುಖವಾಗಿ ಕೆಲವೊಂದು ಐಟಮ್ಗಳಿಗೆ ಕೊಡಲಾಗಿದೆ. ಸ್ಟಾಕ್ ಮುಗೀತು. ಇವಾಗ ಬಂದರೆ ಓಪನ್ ಮಾಡ್ತೀವಿ ಅಂತ ಇದ್ದೀವಿ, ಇಲ್ಲಾಂದರೆ ಇವಾಗ ಕ್ಲೋಸ್ ಮಾಡಬೇಕಷ್ಟೇ ಸರ್. ಇವಾಗ ಇದು ಬಿಸ್ನೆಸ್ ಕಂಪ್ಲೀಟ್ಲಿ ಡೌನ್ ಅಂತ ಇಲ್ಲ, ಬಿಸ್ನೆಸ್ ಇದೆ, ಬಟ್ ಗ್ಯಾಸ್ ಇಲ್ಲದೆ ಇರೋದ್ರಿಂದ ಇವಾಗ ಬಂದ್ ಮಾಡಬೇಕಷ್ಟೇ. ಇದರಿಂದ ಎಲ್ಲ ಕ್ಲೋಸ್ ಮಾಡಬೇಕಾಗುತ್ತೆ, ತುಂಬ ಲಾಸ್ ಆಗ್ಬೋದು. ಗ್ಯಾಸ್ ಇಲ್ಲದೆ ಬೇರೆ ಏನೋ ಇಲ್ಲದೆ ಇದ್ದರೆ ಏನಾದರೂ ಅಡ್ಜಸ್ಟ್ ಮಾಡ್ಬೋದು, ಆದರೆ ಗ್ಯಾಸ್ ಇಲ್ಲ ಅಂದರೆ ಕ್ಲೋಸೇ ಮಾಡಬೇಕಾಗುತ್ತೆ. ಇವತ್ತೇನೇನು ಕೊಡ್ತಿದ್ದೀರಾ? ಬೆಂಗಳೂರು ದಕ್ಷಿಣ ಜಿಲ್ಲೆಯ ಇಂದಿರಾ ಕ್ಯಾಂಟೀನ್ಗೆ ಅಲ್ಲೂ ಕೂಡ ಸಂಕಷ್ಟ ಎದುರಾಗಿದೆ. ರಾಮನಗರದ ಇಂದಿರಾ ಕ್ಯಾಂಟೀನ್ಗೆ ಗ್ಯಾಸ್ ಎಫೆಕ್ಟ್. ಜನರಿಗೆ ತಿಂಡಿ ಊಟ ತಯಾರಿಸಲಿಕ್ಕೆ ಸಿಬ್ಬಂದಿಗೆ ಸಂಕಷ್ಟ. ಗ್ಯಾಸ್ ಇಲ್ಲ, ಅದಕ್ಕೆ
ಸಿಲಿಂಡರ್ ಸಿಗದೇ ಇದ್ರೆ ಕ್ಲೋಸ್ ಮಾಡುವಂತ ಪರಿಸ್ಥಿತಿ. ಗ್ಯಾಸ್ ಸಮಸ್ಯೆ ಬಗ್ಗೆ ಕ್ಯಾಂಟೀನ್ ನಿರ್ವಾಹಕ ಕಿರಣ್ ಮಾತನಾಡಿದ್ದಾರೆ. ಸಿಲಿಂಡರ್ ಸಿಕ್ಕಿಲ್ಲ ಅಂದ್ರೆ ಕ್ಲೋಸ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ GBA ಈಗ ಆಲ್ರೆಡಿ ಕೆಲವೊಂದು ಇಂದಿರಾ ಕ್ಯಾಂಟೀನ್ಗಳಿಗೆ ಗ್ಯಾಸ್ಗಳನ್ನು ಸಪ್ಲೈ ಮಾಡಿದೆ. ಬಟ್ ಎಲ್ಲ ಕಡೆ ಹಂಗೆ ಇಲ್ಲ ಪರಿಸ್ಥಿತಿ. ಅಲ್ಲಿ ಕೆಲವೊಂದು ಕಡೆ ಸಿಗದಲ್ಲೇ ಇರುವಂಥ ಹಿನ್ನೆಲೆಯಲ್ಲಿ ಕ್ಲೋಸ್ ಮಾಡ್ತಿದ್ದಾರೆ. ಅಡುಗೆ ಮಾಡೋ ತೊಂದರೆ ಆಗ್ತದೆ ನಮಗೆ. ಬೇಕಾಗುತ್ತೆ ಸರ್, ಡೈಲಿ ಒಂದು ಗ್ಯಾಸ್ ಹತ್ರ ಬೇಕಾಗುತ್ತೆ ನಮಗೆ. ಒಂದು ಗ್ಯಾಸ್ ಬೇಕಾಗುತ್ತೆ. ಬುಕ್ಕಿಂಗ್ ಏನು ಮಾಡೋದಿಲ್ಲ ಸರ್, ನಾವು ಹೇಳಿಬಿಟ್ರೆ ಆಯ್ತು ತಂದು ಕೊಟ್ಬಿಡ್ತಾರೆ. ನಮಗೆ ಹೇಳಿದ್ರೆ ತಂದು ಕೊಟ್ಬಿಡ್ತಾರೆ. ಈಗ ಹೇಳಿದ್ರು ಕೂಡ ತಂದು ಕೊಡ್ತಾ ಇಲ್ಲ. ಅಲ್ಲಿ ಗ್ಯಾಸ್ ಕೂಡ ಇರಲ್ಲ ಅಂತ ಹೇಳ್ತಿದ್ದಾರೆ. ಸ್ಟಾಕ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ತೊಂದರೆ ಆಗ್ತದೆ, ನಮಗೂ ತೊಂದರೆ ಆಗ್ತಿದೆ. ಪ್ರತಿದಿನ 600ರಿಂದ 700 ಜನ ಮೇಲೆ ಊಟ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ಸ್ 700 600 700 ಜನ. ಈ ರಂಜಾನ್ ಮೂಮೆಂಟ್ ಇದೆಯಲ್ಲ, ಸ್ವಲ್ಪ ಜನ ಕಮ್ಮಿ ಇದ್ದಾರೆ.